ಹಿಂದಿ ಹೇರಿಕೆ ವಿರೋಧಿ ಸಮರ ಮೆಗಾ ಟ್ವಿಸ್ಟ್ ಪಡೆದಿದೆ. ಕೇಂದ್ರದ ವಿರುದ್ಧ ಪರೋಕ್ಷ ಸಂಗ್ರಾಮದ ಕಹಳೆ ಮೊಳಗಿದೆ. ರಾಜ್ಯದಲ್ಲಿ ಇನ್ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಿಂದಿ ಕಡ್ಡಾಯವಲ್ಲ ಅನ್ನುವಂಥದ್ದು ತೃತೀಯ ಭಾಷೆಗೆ ತಿಲಾಂಜಲಿ ಹಾಡಿದೆ ರಾಜ್ಯ ಸರ್ಕಾರ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿಗೆ ಖೋಕ್ ನೀಡಿದೆ ಶಿಕ್ಷಣ ಇಲಾಖೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಇನ್ನು ಮುಂದೆ ತೃತೀಯ ಭಾಷೆ ಹಿಂದಿ ಕಡ್ಡಾಯವಲ್ಲ ಅಂತ. ಬೇಕಿದ್ರೆ ಓದ್ಬೋದು, ಬೇಡ ಅಂದರೆ ಬಿಡ್ಬೋದು ಅನ್ನೋ ಅರ್ಥದಲ್ಲಿ. ಇನ್ನು ಪರೀಕ್ಷೆಯ ವಿಷಯಕ್ಕೆ ಅಂತ ಬಂದರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದಾನೇ 625 ಅಂಕಕ್ಕಲ್ಲ, ಬದಲಾಗಿ 525 ಅಂಕಕ್ಕೆ ಪರೀಕ್ಷೆ ನಡೆಯಲಿದೆ. ಈ ಹಿಂದೆ ಹಿಂದಿ ಸೇರಿದಂತೆ 625 ಅಂಕಗಳಿಗೆ ಪರೀಕ್ಷೆ ನಡೀತಾ ಇತ್ತು. ಇದೀಗ ತೃತೀಯ ಭಾಷೆ ಹಿಂದಿಯನ್ನ ಕೈಬಿಡುವ ಮೂಲಕ ಹಿಂದಿ ವಿರುದ್ಧದ ಸಮರ ಮುಂದುವರೆದಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಬರಿಬೇಕು ಅಂದ್ರೆ ಬರಿಬಹುದು, ಆದರೆ ಫಲಿತಾಂಶಕ್ಕೆ ಅದನ್ನ ತೀರ್ಮಾನ ಮಾಡೋದಿಲ್ಲ ಅಂತ. 525 ಅಂಕಗಳನ್ನು ಮಾತ್ರ ಪರಿಗಣನೆಗೆ ತಗೊಳ್ಳಲಾಗತ್ತೆ. 525ಕ್ಕೆ ಎಷ್ಟು ಬಂದಿದೆ ಅನ್ನೋದನ್ನೇ ಆಧರಿಸಿ ಗ್ರೇಡಿಂಗ್ ಕೊಡಲಾಗತ್ತೆ ಅಂತ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಎರಡು ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ಮದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನು ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು ಅಂತ ಹೇಳಿದ್ರೆ, ಹಿಂದಿಯನ್ನು ನೀವು ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ಸು ಇದೆ. ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನು ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ. NEP-ಯಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಸಿಟಿಂಗ್ ಹಿಯರ್ ಫಾರ್ ದ್ಯಾಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತು CM ಅವರು ಈ ಥರ ಹೇಳಿಕೆಯನ್ನು ಕೂಡ ಮುಂಚೆ ಕೊಟ್ಟಿದ್ರು ಅವರು. ಆದರೆ ಅದನ್ನು ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ. ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಅಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಎರಡು ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋ ಹಿಂದಿ ಹೇರಿಕೆ ವಿರೋಧಿ ಸಮರ ಮೆಗಾ ಟ್ವಿಸ್ಟ್ ಪಡೆದಿದೆ. ಕೇಂದ್ರದ ವಿರುದ್ಧ ಪರೋಕ್ಷ ಸಂಗ್ರಾಮದ ಕಹಳೆ ಮೊಳಗಿದೆ. ರಾಜ್ಯದಲ್ಲಿ ಇನ್ಮುಂದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಿಂದಿ ಕಡ್ಡಾಯವಲ್ಲ ಅನ್ನುವಂಥದ್ದು ತೃತೀಯ ಭಾಷೆಗೆ ತಿಲಾಂಜಲಿ ಹಾಡಿದೆ ರಾಜ್ಯ ಸರ್ಕಾರ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿಗೆ ಖೋಕ್ ನೀಡಿದೆ ಶಿಕ್ಷಣ ಇಲಾಖೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಇನ್ನು ಮುಂದೆ ತೃತೀಯ ಭಾಷೆ ಹಿಂದಿ ಕಡ್ಡಾಯವಲ್ಲ ಅಂತ. ಬೇಕಿದ್ರೆ ಓದ್ಬೋದು, ಬೇಡ ಅಂದರೆ ಬಿಡ್ಬೋದು ಅನ್ನೋ ಅರ್ಥದಲ್ಲಿ. ಇನ್ನು ಪರೀಕ್ಷೆಯ ವಿಷಯಕ್ಕೆ ಅಂತ ಬಂದರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದಾನೇ 625 ಅಂಕಕ್ಕಲ್ಲ, ಬದಲಾಗಿ 525 ಅಂಕಕ್ಕೆ ಪರೀಕ್ಷೆ ನಡೆಯಲಿದೆ. ಈ ಹಿಂದೆ ಹಿಂದಿ ಸೇರಿದಂತೆ 625 ಅಂಕಗಳಿಗೆ ಪರೀಕ್ಷೆ ನಡೀತಾ ಇತ್ತು. ಇದೀಗ ತೃತೀಯ ಭಾಷೆ ಹಿಂದಿಯನ್ನ ಕೈಬಿಡುವ ಮೂಲಕ ಹಿಂದಿ ವಿರುದ್ಧದ ಸಮರ ಮುಂದುವರೆದಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಬರಿಬೇಕು ಅಂದ್ರೆ ಬರಿಬಹುದು, ಆದರೆ ಫಲಿತಾಂಶಕ್ಕೆ ಅದನ್ನ ತೀರ್ಮಾನ ಮಾಡೋದಿಲ್ಲ ಅಂತ. 525 ಅಂಕಗಳನ್ನು ಮಾತ್ರ ಪರಿಗಣನೆಗೆ ತಗೊಳ್ಳಲಾಗತ್ತೆ. 525ಕ್ಕೆ ಎಷ್ಟು ಬಂದಿದೆ ಅನ್ನೋದನ್ನೇ ಆಧರಿಸಿ ಗ್ರೇಡಿಂಗ್ ಕೊಡಲಾಗತ್ತೆ ಅಂತ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಎರಡು ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ಮದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ
ಅದನ್ನ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ, ಏನು ಅಂತ ಹೇಳಿದ್ರೆ ಹಿಂದಿಯನ್ನ ನೀವು ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ ಇದೆ, ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನ ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ, NEP ಯಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಐ ಆಮ್ ನಾಟ್ ಸಿಟಿಂಗ್ ಹಿಯರ್ ಫಾರ್ ದಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತೆ CM ಅವರು ಈ ತರ ಹೇಳಿಕೆಯನ್ನ ಕೂಡ ಮುಂಚೆ ಕೊಟ್ಟಿದ್ರು ಅವರು, ಆದ್ರೆ ಅದನ್ನ ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ. ಯಾಕೆಂದ್ರೆ ಇದು ಪಾಲಿಸಿ ಬರಬೇಕಾಗತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಅಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. 2 ಎಕ್ಸಾಮ್ 2 ಲ್ಯಾಂಗ್ವೇಜ್ ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ದು ಹಿಂದಿ ಹೇರಿಕೆ ವಿರೋಧಿ ಸಮರ ಮೆಗಾ ಟ್ವಿಸ್ಟ್ ಪಡೆದಿದೆ. ಕೇಂದ್ರದ ವಿರುದ್ಧ ಪರೋಕ್ಷ ಸಂಗ್ರಾಮದ ಕಹಳೆ ಮೊಳಗಿದೆ. ರಾಜ್ಯದಲ್ಲಿ ಇನ್ಮುಂದೆ SSLC ವಿದ್ಯಾರ್ಥಿಗಳಿಗೆ ಹಿಂದಿ ಕಡ್ಡಾಯವಲ್ಲ ಅನ್ನುವಂಥದ್ದು ತೃತೀಯ ಭಾಷೆಗೆ ತಿಲಾಂಜಲಿ ಹಾಡಿದೆ ರಾಜ್ಯ ಸರ್ಕಾರ. SSLCಯಲ್ಲಿ ಹಿಂದಿಗೆ ಖೋಕ್ ನೀಡಿದೆ ಶಿಕ್ಷಣ ಇಲಾಖೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. SSLCಯಲ್ಲಿ ಇನ್ನು ಮುಂದೆ ತೃತೀಯ ಭಾಷೆ ಹಿಂದಿ ಕಡ್ಡಾಯವಲ್ಲ ಅಂತ, ಬೇಕಿದ್ರೆ ಓದ್ಬೋದು, ಬೇಡ ಅಂದ್ರೆ ಬಿಡ್ಬೋದು ಅನ್ನೋ ಅರ್ಥದಲ್ಲಿ. ಇನ್ನು ಪರೀಕ್ಷೆಯ ವಿಷಯಕ್ಕೆ ಅಂತ ಬಂದ್ರೆ SSLC ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದಾನೇ 625 ಅಂಕಕ್ಕಲ್ಲ, ಬದಲಾಗಿ 525 ಅಂಕಕ್ಕೆ ಪರೀಕ್ಷೆ ನಡೆಯಲಿದೆ. ಈ ಹಿಂದೆ ಹಿಂದಿ ಸೇರಿದಂತೆ 625 ಅಂಕಗಳಿಗೆ ಪರೀಕ್ಷೆ ನಡೀತಾ ಇತ್ತು. ಇದೀಗ ತೃತೀಯ ಭಾಷೆ ಹಿಂದಿಯನ್ನ ಕೈಬಿಡುವ ಮೂಲಕ ಹಿಂದಿ ವಿರುದ್ಧದ ಸಮರ ಮುಂದುವರೆದಿದೆ. SSLC ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಬರಿಬೇಕು ಅಂದ್ರೆ ಬರಿಬಹುದು, ಆದರೆ ಫಲಿತಾಂಶಕ್ಕೆ ಅದನ್ನ ತೀರ್ಮಾನ ಮಾಡೋದಿಲ್ಲ ಅಂತ. 525 ಅಂಕಗಳನ್ನು ಮಾತ್ರ ಪರಿಗಣನೆಗೆ ತಗೊಳ್ಳಲಾಗತ್ತೆ. 525ಕ್ಕೆ ಎಷ್ಟು ಬಂದಿದೆ ಅನ್ನೋದನ್ನೇ ಆಧರಿಸಿ ಗ್ರೇಡಿಂಗ್ ಕೊಡಲಾಗತ್ತೆ ಅಂತ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಎರಡು ಎಕ್ಸಾಮ್ 2 ಲ್ಯಾಂಗ್ವೇಜ್ ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ದು 3 ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ, ಏನು ಅಂತ ಹೇಳಿದ್ರೆ ಹಿಂದಿಯನ್ನ ನೀವು ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ ಇದೆ, ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನ ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ, NEP ಯಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಐ ಆಮ್ ನಾಟ್ ಸಿಟಿಂಗ್ ಹಿಯರ್ ಫಾರ್ ದಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತೆ CM ಅವರು ಈ ತರ ಹೇಳಿಕೆಯನ್ನ ಕೂಡ ಮುಂಚೆ ಕೊಟ್ಟಿದ್ರು ಅವರು, ಆದ್ರೆ ಅದನ್ನ ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ. ಯಾಕೆಂದ್ರೆ ಇದು ಪಾಲಿಸಿ ಬರಬೇಕಾಗತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಅಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. 2 ಎಕ್ಸಾಮ್ 2 ಲ್ಯಾಂಗ್ವೇಜ್ ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ದು